ಇವತ್ತು ನಾನು ಸಿಹಿ ಕುಂಬಳಕಾಯಿನಲ್ಲಿ ಹಲ್ವಾ ಅಥವಾ ತಂದೂರಿ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ಈ ಥರ ಮಾಡಿ ತುಂಬ ಚೆನ್ನಾಗಾಗುತ್ತೆ. ಇದು ವಿಂಟರ್ ಸ್ಪೆಷಲ್ ರೆಸಿಪಿ. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಾಗುತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಮೊದಲಿಗೆ ನಾನು ಒಂದು 750 ಗ್ರಾಮ್ ಅಷ್ಟು ಸಿಹಿ ಕುಂಬಳಕಾಯಿ ತೊಗೊಂಡು ಅದನ್ನು ವಾಶ್ ಮಾಡಿ ಕ್ಲೀನಾಗಿ ತುರಿದು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ದೊಡ್ಡ ಪ್ಯಾನ್ಗೆ ಒಂದು 4 ರಿಂದ 5 ಸ್ಪೂನು ತುಪ್ಪ ಹಾಕ್ಕೊಂಡು ಅದಕ್ಕೆ ಗೋಡಂಬಿ, ಬಾದಾಮಿ ಇದೆಲ್ಲ ಎರಡು ಫ್ರೈ ಆದಮೇಲೆ ನಾನು ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಡ್ರೈ ಫ್ರೂಟ್ಸ್ ಬೇಕಾದ್ರೂ ಇದಕ್ಕೆ ಹಾಕೋಬೋದು. ಹಾಕಲಿಲ್ಲ ಅಂದರೂ ಇದು ತುಂಬ ಚೆನ್ನಾಗಾಗುತ್ತೆ. ಬಟ್ ಇದು ಸ್ವಲ್ಪ ರಿಚಾಗಿ ಬರಲಿ ಅಂತ ನಾನು ಈ ಥರ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಕುಂಬಳಕಾಯಿ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ಪೆಷಾಲಿಟಿನೂ ಕುಂಬಳಕಾಯಿ ಬೀಜ ತುಂಬ ಚೆನ್ನಾಗುತ್ತೆ, ಯಾಕಂದರೆ ಅದು ಕುಂಬಳಕಾಯಿದಲ್ವಾ, ಅದರಿಂದ ಈಗ ಫ್ರೈ ಮಾಡಿ ನಾನು ಇವಾಗ ಇದನ್ನು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ಯಾರೆಲ್ಲ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಆಮೇಲೆ ಅದೇ ತುಪ್ಪದಲ್ಲಿ ನಾನು ತುರ್ಕೊಂಡಿಟ್ಕೊಂಡಿದ್ದೀವಲ್ಲ ಸಿಹಿ ಕುಂಬಳ, ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೇನು ಜಾಸ್ತಿ ಸಕ್ಕರೆನೂ ಬೇಡ, ಜಾಸ್ತಿ ತುಪ್ಪನೂ ಬೇಡ, ಅಷ್ಟರಲ್ಲೇ ತುಂಬ ಚೆನ್ನಾಗಾಗುತ್ತೆ ಈ ರೆಸಿಪಿ. ನೀವು ಯಾರೆಲ್ಲ ನೋಡ್ತಿದ್ದೀರೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಈ ರೆಸಿಪಿನ ಪ್ಲೀಸ್ ಟ್ರೈ ಇಟ್ ಅಟ್ ಹೋಮ್. ತುಂಬ ಚೆನ್ನಾಗಾಗುತ್ತೆ. ನೀವು ಕಾಶಿ ಹಲ್ವಾ ತಿಂದಿರ್ಬೋದು, ಬೇರೆ ಕ್ಯಾರೆಟ್ ಹಲ್ವಾ ತಿಂದಿರ್ಬೋದು, ಬಟ್ ಸಿಹಿ ಕುಂಬಳದ ಹಲ್ವಾ ಮಾಡಿ ನೋಡಿ. ಇದಕ್ಕೆ ಹಾಲು ಬೇಡ, ಕೋವಾ ಬೇಡ, ಏನು ಬೇಡ, ಆದರೆ ಅಷ್ಟೇ ರುಚಿಯಾಗುತ್ತೆ. ನೋಡಿ ಇವಾಗ ನೀಟಾಗಿ ಇದನ್ನು ಕುಂಬಳಕಾಯಿ ನೋಡಿ ನೀರೆಲ್ಲ ಅಂಶ ಹೋಗೋರು ಇದನ್ನು ನೀಟಾಗಿ ಒಂದು 5 ರಿಂದ 8 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಅದಾದಮೇಲೆ ನಾನು 2 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನೀವು ಕುಂಬಳಕಾಯಿ ಎಷ್ಟು ತೊಗೊಳ್ತೀರೋ ಅದನ್ನು ನೋಡಿ ನಿಮ್ಮ ಅನುಗುಣಕ್ಕೆ ಸಕ್ಕರೆ ತೊಗೊಳ್ಳಿ. ನಾನು ಇದು ಜಾಸ್ತಿ ಇತ್ತಲ್ಲ, ಅದರಿಂದ 2 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆನ ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯ್ಕಿಬಿಡೋಣ. ನೋಡಿ ಸಕ್ಕರೆ ಹಾಕಿದ್ಮೇಲೆ ಇದೊಂದು ಸ್ವಲ್ಪ ನೀರು ಬಿಟ್ಕೊಂಡ್ಬಿಡುತ್ತೆ ಸಕ್ಕರೆದು. ಅದನ್ನು ನೀಟಾಗಿ ಇವಾಗ ಮತ್ತೆ ಇದನ್ನು ಬೇಯಿಸ್ಕೊಳ್ಳೋಣ. ಅದನ್ನು ಒಂದು ಕಡೆ ಆವಾಗ ತಿರುಗಿಸ್ಕೊಂಡು ಒಂದು 10 ನಿಮಿಷ ಬೇಯಿಬಿಟ್ರೆ ಅದು ಬೆಂದೋಗುತ್ತೆ. ಇವಾಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾನು ಮೆಣಸು, ಚಕ್ಕೆ, ಲವಂಗ, ಆಮೇಲೆ ಇದು ಜಾಯಿಕಾಯಿ ಹಾಕ್ಕೊಂಡಿದ್ದೀನಿ. ಇದರಿಂದ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಆಮೇಲೆ ಒಂದು 2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಒಂದು ಸ್ವಲ್ಪ ಏಲಕ್ಕಿ ಮತ್ತು ಶುಂಠಿ ಪೌಡರು, ಇದು 3 ಹಾಕ್ಕೊಂಡು ಫೈನಾಗಿ ಪೌಡರ್ ಮಾಡ್ಕೊತಾ ಇದ್ದೀನಿ. ಇದು ನೀವು ಕೇಕ್ಗೆ ಯಾವ ರೆಸಿಪಿ ಬೇಕಾದ್ರೂ ಹಾಕ್ಕೊಳ್ಳಿ, ಸ್ವೀಟ್ ರೆಸಿಪಿ ತುಂಬ ಟೇಸ್ಟ್ ಕೊಡುತ್ತೆ. ಇದನ್ನು ನಾನು ಒಂದು ಕಡೆ ಎತ್ತಿಟ್ಕೊಂಡು ನೋಡಿ, ಈಗ ಬನ್ನಿ ಈ ಕಡೆ ನೋಡಿ, ಚೆನ್ನಾಗೇ ಇದು ಕುದೀತಾ ಇದೆ ಕುಂಬಳಕಾಯಿ. ಆವಾಗ ಚೆಕ್ ಮಾಡಿಕೊಂಡು ನೋಡಿ ಈ ಹದಕ್ಕೆ ಬರಬೇಕು. ನೋಡಿ ನೀರೆಲ್ಲ ಎವಾಪ್ರೇಟ್ ಆಗಿದೆ. ಯಾರೆಲ್ಲ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಇವಾಗ ಅದು ಜಾಮ್ ಥರ ಕನ್ಸಿಸ್ಟೆನ್ಸಿ ಆಗಿದೆ ನೋಡಿ, ಒಂಚೂರು ನೀರಿನ ಅಂಶ ಇಲ್ಲ. ನೋಡಿ ಈ ಥರ ಆಗಬೇಕು. ಹೀಗೆ ಸ್ಪ್ಯಾಚುಲನಲ್ಲಿ ಹಿಂಗಂದರೆ ಅದು ಕೂಡ್ಕೋಬಾರ್ದು ಅಲ್ಲಿವರೆಗೂ, ಅಂದರೆ ಅದು ಚೆನ್ನಾಗಿ ಬೆಂದಿದೆ ಅಂತ. ನಾನು ಒಂದು ಸ್ಪೂನಷ್ಟು ನೀರು ತೊಗೊಂಡು ಅದಕ್ಕೆ ಸ್ಯಾಫ್ರನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ಪೈಸ್ ಪೌಡರ್ ಹಾಕಿರೋದು ಮಿಸ್ ಆಗಿಬಿಟ್ಟಿದೆ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿರೋ ನಟ್ಸ್ ಇದೆಯಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ, ನೀವು ಮಾಡಿ ನೋಡಿ. ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದು ಹಲ್ವಾ ರೆಡಿಯಾಗಿದೆ. ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.